ವರ್ಣಕೂಟ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು ಇದೆ ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ. ಶೂದ್ರ ಅಂತಂದರೆ ಶೂದ್ರ ಜಾತಿಯವರಂತಲ್ಲ, ಶೂದ್ರರು ಅಂತಂದರೆ ಶ್ರಮಿಕರು ಅಂತ ಶಾಸ್ತ್ರದಲ್ಲಿ. ಕೆಲಸ ಮಾಡುವವರು, ಸೇವೆ ಮಾಡುವವರು, ಇವರನ್ನು ಶೂದ್ರರು ಅಂತ. ಶೂದ್ರ ಅಂದ ತಕ್ಷಣ ಕೆಳಜಾತಿಯವರು ಅಂತ ಈ ರಾಶಿಯಲ್ಲಿ ಇಲ್ಲ. ಈ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ, ಒಂದೇ ರಾಶಿಯವ್ರನ್ನ ಮದುವೆ ಮಾಡ್ಕೋಬೋದಾ ಅಂತ. ತುಂಬ ಒಳ್ಳೆಯದು, ಒಂದೇ ರಾಶಿಯವರು ಮದುವೆ ಮಾಡಿಕೊಂಡ್ರೆ. ಅದನ್ನು ನಾವು ಹಿಂದೆ ಕೂಡ ಹೇಳಿದ್ವಿ, ನಕ್ಷತ್ರ ಮಾತ್ರ ಬೇರೆ ಆಗಿದ್ರೆ ಸಾಕು, ಅಥವಾ ನಕ್ಷತ್ರನೂ ಸೇಮ್ ಇದ್ದರೆ ಪಾದ ಬೇರೆ ಆದರೂ ಸಾಕು ಅಂತ ಹೇಳಿದ್ವಿ. ಲಗ್ನ ಒಂದೇ ಲಗ್ನ ಬಂದುಬಿಟ್ರೆ ಹುಡುಗ ಹುಡುಗಿದು, ಅಲ್ಲಿ ಬಂದು ಬಹಳ ಒಂದು ವಿಶೇಷ ಇದೆ. ಇವರು ಹೋದ ಜನ್ಮದಲ್ಲಿ ಕೂಡ ಒಂದೇ ಮನೆಯಲ್ಲಿ ಅಥವಾ ಒಂದೇ ಕುಟುಂಬದಲ್ಲಿ ಜನಿಸಿದ್ರು ಅನ್ನೋದು ಸೂಚಿತ. ಗ್ರಹ ಮೈತ್ರಕೂಟ, ಲಗ್ನ ಮೈತ್ರಕೂಟ ಅಂತ 2 ಬರುತ್ತೆ. ಏನು ಗ್ರಹ ಮೈತ್ರಕೂಟ ಅಂತಂದರೆ, ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಮದುವೆಯ ಆಧಾರದಲ್ಲಿ ಅದರ ಇಡೀ ವ್ಯಾಪ್ತಿಯಲ್ಲಿ ಮಾತಾಡ್ತಾ ಇದ್ದೇವೆ. ಎಷ್ಟು ರೀತಿಯ ಮದುವೆ ಇದೆ ಸಾಂಪ್ರದಾಯಿಕವಾಗಿ, ಆಮೇಲೆ ಯಾವ ರಾಶಿಯವರನ್ನ ಮದುವೆ ಆಗ್ಬೋದು, ಯಾವ ರಾಶಿಯವರನ್ನ ಮದುವೆ ಆಗಲೇಬಾರದು, ಒಮ್ಮೆ ಅನಿವಾರ್ಯ ಕಾರಣಕ್ಕೆ ಆಗಬರದ ಕೂಡಬರದ ರಾಶಿಯವರಿಗೂ ಕೂಡ ಒಂದು ಮದುವೆಯನ್ನ ಮಾಡಿಸಬಹುದು ಅಂತ ಆದ್ರೆ ಅದಕ್ಕಿರುವ ಪರಿಹಾರದ ಕ್ರಮಗಳೇನು, ಇವೆಲ್ಲವನ್ನ ಈಗಾಗಲೇ ನಾಗರಾಜ್ ಕೋಟೆ ಅವರು ಮಾತಾಡಿದ್ದಾರೆ. ಈಗ ನಾವು ಗಣಕೂಟದ ಬಗ್ಗೆ ಬಹುಶಃ ಮಾತಾಡಬೇಕು ಅಂತ ಕಾಣುತ್ತೆ. ಅದರಲ್ಲಿರುವ ವೈವಿಧ್ಯತೆ ಏನು, ಮತ್ತೆ ಗಣಕೂಟ ಅಂದ್ರೆ ಏನು, ಸೊ ಅದರ ಮಹತ್ವ ಏನು, ಅದಕ್ಕೂ ಮದುವೆಗೂ ಇರುವಂತ ಆಂತರಿಕ ಸಂಬಂಧ ಏನು, ಅಥವಾ ಅದರ ಮೇಲೆ ಮದುವೆಯನ್ನ ನಿಶ್ಚಯ ಮಾಡಿದಾಗ ಆಗುವಂತ ಲಾಭ, ಅಥವಾ ಆ ಮದುವೆಯ ಒಟ್ಟು ದಾಂಪತ್ಯದ ಸುಖಿ ದಾಂಪತ್ಯದ ಒಂದು ಸಾಧ್ಯತೆ ಹೇಗೆ, ಇವೆಲ್ಲವನ್ನ ಬಹುಶಃ ಮುಂದೆ ನಾಗರಾಜ್ ಕೋಟೆ ಅವರು ಸುದೀರ್ಘವಾಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಅಲ್ವಾ ಸರ್? ಹೌದು ವೀಕ್ಷಕರೇ, ಅದೇ ಗಣಪತಿಯವರು ಹೇಳಿದಾಗೆ ಇಲ್ಲಿಯವರೆಗೆ ಯಾವ ಗ್ರಹ ಸಂಯೋಗದವರು ವಿವಾಹವಾಗಬೇಕು, ಯಾವ ಕುಂಡಲಿಯವರಿಗೆ ಯಾವ ರೀತಿಯ ಮನೋಭಾವ ಇರ್ತದೆ, ಒಂದು ಸರಳ ಮನೋಭಾವ, ಇನ್ನೊಂದು ಶ್ರೀಮಂತಿಕೆ ಮನೋಭಾವ, ಕೋಪ ಮನೋಭಾವ, ಅಥವಾ ಭಕ್ತಿ ಮನೋಭಾವ, ಈ ರೀತಿಯ ಕುಂಡಲಿಗಳನ್ನು ನಾವು ವಿಭಾಗ ಮಾಡಿ ಯಾವ ಕುಂಡಲಿಯವರು ವಿವಾಹವಾದರೆ ಅವರ ಮನಸ್ಸು ಸಮಾನಾಂತರವಾಗಿರ್ತದೆ ಅಂತೆಲ್ಲ ನಾವು ವಿಚಾರ ಮಾಡಿದ್ವಿ ಇಲ್ಲಿವರೆಗೆ. ಅದರಲ್ಲಿ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ನಮ್ಮ ಸಂಸ್ಕೃತಿಯ ಸನಾತನ ವೇದಗಳಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಇಲ್ಲಿ ಬಿಡೋ ಹಾಗಿಲ್ಲ. ಆ ಅಂಶಗಳು ಅಂತ ನಾವು ನೋಡಿದವಾಗ ಬಹಳ ಹಿಂದಿನಿಂದ ಕಾಲದಿಂದನೂ ಕೂಡ ಒಂದು ನೋಡುವ ವ್ಯವಸ್ಥೆ ಇದೆ, ಗಣಕೂಟ ಅಂತ ಒಂದು ನೋಡುವ ವ್ಯವಸ್ಥೆ ಇದೆ. ಈ ಗಣಕೂಟದಲ್ಲಿ ಸುಮಾರು ವಿಭಾಗಗಳಿದೆ. ಸ್ತ್ರೀ ದೀರ್ಘಕೂಟ, ಮಹೇಂದ್ರಕೂಟ, ವೈಶ್ಯಕೂಟ, ಗ್ರಹಮೈತ್ರಕೂಟ, ಒಂದು 8, 10, 12 ರೀತಿ ಗಣಕೂಟಗಳು ಅದರಲ್ಲಿ ಬರುತ್ತೆ. ಆದರೆ ಇತ್ತೀಚಿನ ಮುಂದುವರಿದ ಯುಗದಲ್ಲಿ, ಆಧುನಿಕ ಒಂದು ಜನಾಂಗದಲ್ಲಿ ಬಹುಮುಖ್ಯವಾದಂಥ ಕೆಲವು ಕೂಟಗಳನ್ನು ಮಾತ್ರ ನೋಡಲಾಗ್ತಾ ಇದೆ. ಅದರಲ್ಲಿ ಯಾವುದು? ರಾಕ್ಷಸಗಣ, ಮನುಷ್ಯಗಣ, ದೇವಗಣ ಆಗ್ಬೋದು, ಯೋನಿಕೂಟ ಆಗ್ಬೋದು, ಗ್ರಹಮೈತ್ರಕೂಟ ಆಗ್ಬೋದು. ಈ ರೀತಿ ಒಂದು 4-5 ಅಷ್ಟನ್ನೇ ನೋಡೋಕ್ಕಾಗತ್ತೆ. ಪ್ರಾಣಿಕೂಟ, ನಾಡಿಕೂಟ, ಇಷ್ಟನ್ನು ಒಂದು 5 ಭಾಗನಾರು ನೋಡಬೇಕು ಅನ್ನೋದೊಂದು ಇದಿದೆ. ನಾವು ನೋಡ್ತೀವಿ ಕೂಡ ಅದನ್ನು. ಅದರಲ್ಲಿ ನಾವು ವಿಭಾಗಗಳನ್ನು ಕೆಲವರಿಗೆ ಗೊತ್ತಿರೋಲ್ಲ. ಏನಕ್ಕೆ ಗಣಕೂಟ ನೋಡ್ತೀವಿ ಅಂತಲೇ ಕೆಲವು ಬಾರಿ ಗೊಂದಲ ಇರುತ್ತೆ. ನಮ್ಮ ಹತ್ರ ಬಂದವರು ಹೇಳ್ತಾರೆ, ನನಗೆ ನಗು ಬರುತ್ತೆ ಒಂದೊಂದು ಸರಿ ಅಂದರೆ, ಈ ಗಂಡು ಹೆಣ್ಣು ಹೊಂದಾಣಿಕೆಗೆ ತರ್ತಾರೆ, ಅಲ್ಲಿ ಒಂದು ಮಾತು ಹೇಳ್ತಾರೆ, ಈ ಪಾಪ ಅವ್ರಿಗೂ ತುಂಬ ಜರ್ಜರಿತ ಆಗಿಬಿಟ್ಟಿರುತ್ತೆ, ಎಷ್ಟು ವರ್ಷ ಆದರೂ ಹೆಣ್ಣು ಸಿಗ್ತಾ ಇಲ್ಲ ಅಥವಾ ಗಂಡು ಸಿಗ್ತಾ ಇಲ್ಲ ಅಂತ ನೋಡಿ ಸಾಕಾಗಿರುತ್ತೆ. ಅದಕ್ಕೊಂದು ಮಾತು ಹೇಳ್ತಾರೆ ಗಣಪತಿಯವರೇ, ತುಂಬ ಆಳವಾಗಿ ನೋಡೋದು ಬೇಡ ಅಂತಾರೆ, ತುಂಬ ಕೆದಕೋದು ಬೇಡ, ಹೊಂದಿಸ್ಬಿಡಿ ಅಂತ ಹೇಳೋದು ಜಾಸ್ತಿ ಆಗಿಬಿಟ್ಟಿದೆ ಈ ಪರಿಪಾಠ. ಅವಾಗ ನಮಗೆ ನಮ್ದೇನಾಗುತ್ತೆ ಗಣಪತಿಯವರೇ, ವೃತ್ತಿ ಧರ್ಮ. ಅವ್ರಂಗೆ ಅಂದ್ಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲದೇ ಇದ್ದದನ್ನೆಲ್ಲ ಜೋಡಿಸಿ, ಅಲ್ಲಿ ಇಲ್ಲದೇ ಇದ್ದದನ್ನ ತ್ಯಾಪೆ ಹಾಕಿ ನೀವು ಮದುವೆ ಮಾಡ್ಬೋದು ಅಂತ ಹೇಳೋಕ್ಕೂ ಮನಸ್ಸು ಬರಲ್ಲ. ನಾಳೆ ಸಹ ಅದ್ರ ಶಾಪ ನಮಗೆ ಸುತ್ಕೊಳ್ಳುತ್ತೆ. ಒಂದು ಎರಡನೇದಾಗ ಹಾಗೆ ಮಾಡಿ ಅದು ಮುರಿದು ಬಿದ್ದಾಗ ಮತ್ತೆ ವಾಪಸ್ ನಿಮ್ಮ ಹತ್ರ ಬರೋ ಸಾಧ್ಯತೆ ಇರಬಹುದು ಅಥವಾ ಇಲ್ಲದೆ ಅವ್ರಿದ್ದಲ್ಲಿಯೇ ನಮ್ಮನ್ನು ಶಾಪ ಹಾಕೋಬಹುದು. ಅವ್ರ ಹತ್ರ ಕೇಳಿ ನೋಡಿ, ಮದುವೆ ಅದು ಎಲ್ಲ ಸರಿ ಹೋಗ್ತದೆ ಅಂದ್ರು,
ಅದನ್ನು ಆ ಕಾರಣಕ್ಕೆ ನಾವು ಅವ್ರು ಹೇಳಿದ್ರು ಅಂತೇಳಿ ಹಾಗೆ ಮಾಡೋಕ್ಕಾಗಲ್ಲ. ನಾವು ಡೀಪಾಗೆ ನೋಡಬೇಕಾಗ್ತದೆ. ನೋಡಿ ಆದ್ರೆ ಮದುವೆ ಅಂತ ಈ ಒಂದು ಜೀವನದ ನಿರ್ಣಾಯಕ ಸಂದರ್ಭದಲ್ಲೂ ಕೂಡ ಈ ನಾವು ಕಾಂಪ್ರಮೈಸ್ ಮಾಡುವಂತ ಈ ಮನಸ್ಸಿದೆಯಲ್ಲ, ಅದು ಡೇಂಜರಸ್ ಅಲ್ವ ಅದು? ಡೇಂಜರಸ್ಸು, ಸವಾಲಿನ ಕೆಲಸ. ಹಾ, ಸವಾಲಿನ ಕೆಲಸ. ಆಮೇಲೆ ಏನೇನೋ ಹೇಳಬಾರ್ದು, ಯಾಕೆಂದರೆ ಒಂದು ಹುಡುಗ ಹುಡುಗಿಯ ಜೀವನದ ಪ್ರಶ್ನೆ ಅಲ್ವಾ. ಅರ್ಜೆಂಟ್ಗೆ ಒಂದು ಮದುವೆ ಆಗ್ಬಿಟ್ರೆ ಸಾಕು, ಅವ್ರು ಚೆನ್ನಾಗಿದ್ದಾರಂತೆ, ಇದು ಹಂಗೆ ಮಾಡಬಾರ್ದು. ಸಾಧ್ಯವಾದಷ್ಟು ಈಗ ನಮ್ಮದು ಮನುಷ್ಯ ಪ್ರಯತ್ನ, ದೈವ ಪ್ರಯತ್ನ ಬೇರೆ ಇದೆ. ಅಟ್ಲೀಸ್ಟ್ ಮನುಷ್ಯ ಪ್ರಯತ್ನ 50% ಆದರೂ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು ಅಲ್ವಾ. ಎಲ್ಲ ನೋಡಿ ಮಾಡಿ ಆದ ಮೇಲೂ ವ್ಯತ್ಯಾಸ ಆಗೋದು ದೈವ ಪ್ರೇರಣೆ, ಅದೇನು ಮಾಡ್ಲಿಕ್ಕಾಗಲ್ಲ. ಹಂಗಂದ್ಬಿಟ್ಟು ನಾವು ಇಲ್ಲದೇ ಇರುವುದನ್ನು ಸೃಷ್ಟಿಸಿ ಅಲ್ವಾ, ನೆಗೆಟಿವನ್ನು ಪಾಸಿಟಿವ್ ಮಾಡಿಕೊಂಡು ಅದು ಮಾಡೋ ಸ್ವಲ್ಪ ನಮಗೆ ಮನಸ್ಸಿಗೆ ಒಪ್ಪಲ್ಲ, ಕಿರಿಕಿರಿ ಅನಿಸುತ್ತೆ. ಅದಕ್ಕಾಗಿ ಗಣಕೂಟವನ್ನು ಯಾಕೆ ನೋಡಬೇಕು, ಗಣಕೂಟದಲ್ಲಿ ವ್ಯತ್ಯಾಸಗಳೇನು, ಅಟ್ಲೀಸ್ಟ್ ತುಂಬ ಡೀಪಾಗಿ ಆಳಕ್ಕೆ ಇಳಿದು ನೋಡದಿದ್ದರೂ ಮಧ್ಯಮ ವರ್ಗದಲ್ಲಾದರೂ ಕೂಡ ವಿವೇಚನೆಯನ್ನು ಮಾಡಿ ನೋಡಬೇಕಾಗುತ್ತದೆ ಅನ್ನುವ ಕಾರಣದಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ ಪ್ರೇಕ್ಷಕರೇ ನೋಡುವ. ಮೊದಲನೆಯದಾಗಿ ವರ್ಣಕೂಟ ಅಂತ ಒಂದು ವಿಭಾಗ ಬರ್ತದೆ ಇದರಲ್ಲಿ. ವರ್ಣಕೂಟ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು ಇದೆ ನಮ್ಮ ಇದರಲ್ಲಿ ಸನಾತನ ಧರ್ಮದಲ್ಲಿ. ಅದರಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ ಕರೆಕ್ಟಾಗಿ, ಕಟಕ, ವೃಶ್ಚಿಕ, ಮೀನರಾಶಿಯವರು ಬ್ರಾಹ್ಮಣ ವರ್ಣಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಈ ವರ್ಣದಲ್ಲಿ ಬಂದಾಗ ಬ್ರಾಹ್ಮಣ ವರ್ಣ ಇದ್ದರೆ ಒಳ್ಳೆಯದು, ಕ್ಷತ್ರಿಯ ಇದ್ದರೆ ಒಳ್ಳೆಯದು, ಶೂದ್ರ ಒಳ್ಳೆಯದು, ವೈಶ್ಯ ಈ ಥರದ್ದೆಲ್ಲ ಆಲೋಚನೆಗಳು ಮಾಡ್ತೀವಿ. ಅಟ್ಲೀಸ್ಟ್ ಅದಾಗಲಿಲ್ಲ ಅಂತಂದರೆ ಬ್ರಾಹ್ಮಣ ವೈಶ್ಯ, ಕ್ಷತ್ರಿಯ ವೈಶ್ಯ ಈ ಥರ ಎಲ್ಲ ಮಾಡ್ತಾರೆ ಅಂತ ಒಂದಿದೆ. ಬಟ್ ಇವಾಗ ಇದನ್ನೆಲ್ಲ ಅಷ್ಟು ಡೀಪಾಗಿ ನೋಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಇವತ್ತಿನ ಇದರಲ್ಲಿ ಜನಜೀವನ ಶೈಲಿಯಲ್ಲಿ ಅಲ್ವಾ, ಯಾರು ಯಾವ ವರ್ಣದಲ್ಲಿ ಜೀವಿಸ್ತಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವ ವರ್ಣದಲ್ಲಿ ಬೇಕಾದ್ರೂ ಜೀವಿಸ್ತಾ ಇದ್ದಾರೆ ಇವಾಗ. ಆ ವರ್ಣದವರು ಈ ವರ್ಣದ ಭಾವನೆಯಲ್ಲಿ, ಈ ವರ್ಣದವರು ಆ ವರ್ಣದ ಭಾವನೆಯಲ್ಲಿ ಜೀವನಿಸ್ತಾ ಇರೋ ಸಂದರ್ಭದಲ್ಲಿ ಅದಷ್ಟು ಮುಖ್ಯ ಅಂತ ಅನ್ಸೋಕ್ಕಿಂತ ಮುಂಚೆ ಆದರೆ ಏನೇನಿದೆ ನಮಗೆ ಶಾಸ್ತ್ರದಲ್ಲಿ ಇನ್ನೂ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಕಟಕ, ವೃಶ್ಚಿಕ, ಮೀನ ಬ್ರಾಹ್ಮಣ ವರ್ಣಕ್ಕೆ ಬರ್ತಾರೆ. ಅವರು ಪೂಜೆ, ಭಕ್ತಿ ಭಾವನೆಗಳನ್ನು ಹೊಂದಿರ್ತಾರೆ. ಅವರು ಯಾವುದೇ ಜಾತಿಯಲ್ಲಿ ಆಗಿರಬಹುದು, ಜ್ಞಾಪಕ ಇಟ್ಕೊಳ್ಳಿ. ಈಗ ಬ್ರಾಹ್ಮಣ ವರ್ಣ ಅಂದ ತಕ್ಷಣ ಎಲ್ಲ ಬ್ರಾಹ್ಮಣರು ಅಂತನೋ ಅಥವಾ ಇನ್ಯಾವುದೋ ಸಂಸ್ಕಾರವಂತ ಕುಟುಂಬ ಅಂತಲ್ಲ. ಕಟಕ, ವೃಶ್ಚಿಕ, ಮೀನ ರಾಶಿಯ ಪ್ರಕಾರ ವರ್ಣ ಇದು, ಜಾತಿಯ ಪ್ರಕಾರ ಅಲ್ಲ. ಮತ್ತೆ ಇಲ್ಲಿ ಬ್ರಾಹ್ಮಣ ಅನ್ನುವಂಥದ್ದು ಕೂಡ ಜಾತಿಗೆ ಸಂಬಂಧಪಟ್ಟದ್ದು ಇಲ್ಲ. ಅದು ಯಾರು ಸ್ವಭಾವದಲ್ಲಿ ನಡೆ ನುಡಿ ಭಕ್ತಿ ಭಾವ ಆಚಾರ ವಿಚಾರಗಳಲ್ಲಿ ಇರ್ತಾರೆ, ಅದು ಬ್ರಾಹ್ಮಣ ವರ್ಣ ಅಂತ ಮಾಡಿದೆ. ಕಟಕ, ವೃಶ್ಚಿಕ, ಮೀನ ರಾಶಿಯವರಿಗೆ ಬ್ರಾಹ್ಮಣ ವರ್ಣ ಅಂತೇಳಿ ಉಲ್ಲೇಖ ಮಾಡಿದೆ ಶಾಸ್ತ್ರದಲ್ಲಿ. ಸಿಂಹ, ತುಲಾ, ಧನಸ್ಸು ಕ್ಷತ್ರಿಯ ವರ್ಣ. ಇವರಲ್ಲಿ ಹೋರಾಟ, ಧೈರ್ಯ ಮನೋಭಾವ ಇರುತ್ತೆ ಅಂತೇಳಿ ಒಂದು ಸೂಚನೆ. ಇದು ಮೊದಲಿನಂತೆಯೇ ಯಾವುದೇ ಜಾತಿಯವರು ಆಗಿರಬಹುದು. ಇಲ್ಲಿ ರಾಶಿ ಮುಖ್ಯ ಆಗ್ತದೆ. ಮೇಷ, ಮಿಥುನ, ಕುಂಭ ಇವರು ವೈಶ್ಯವರ್ಣಕ್ಕೆ ಬರ್ತಾರೆ. ಇವರು ವ್ಯಾಪಾರ ಜ್ಞಾನವನ್ನು ಹೊಂದಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಹಾಗಾಗಿ ಮೇಷ, ಮಿಥುನ, ಕುಂಭದವರು ವೈಶ್ಯವರ್ಣಕ್ಕೆ ಬರ್ತಾರೆ. ವೃಷಭ, ಕನ್ಯಾ, ಮಕರ ಇವರು ಶೂದ್ರ ವರ್ಣಕ್ಕೆ ಬರ್ತಾರೆ, ಯಾವುದೇ ಜಾತಿ ಆಗಿರಲಿ. ಅಂದರೆ ಅರ್ಥ ಏನಿಲ್ಲ, ಶೂದ್ರ ಅಂತಂದರೆ ಶೂದ್ರ ಜಾತಿಯವರು ಅಂತಲ್ಲ. ಶೂದ್ರರು ಅಂತಂದರೆ ಶ್ರಮಿಕರು ಅಂತ ಶಾಸ್ತ್ರದಲ್ಲಿ. ಕೆಲಸ ಮಾಡುವವರು, ಸೇವೆ ಮಾಡುವವರು ಇವರನ್ನು ಶೂದ್ರರು ಅಂತ. ಶೂದ್ರ ಅಂದ ತಕ್ಷಣ ಕೆಳಜಾತಿಯವರು ಅಂತ ಈ ರಾಶಿಯಲ್ಲಿ ಇಲ್ಲ. ಅವರು ಶ್ರಮಜೀವಿಗಳಾಗಿರ್ತಾರೆ ಅನ್ನಲಿಕ್ಕೆ. ಈಗ ಸಾಮಾನ್ಯವಾಗಿ ವೈಶ್ಯವರ್ಣ ಬುದ್ಧಿವಂತರಾಗಿರ್ತಾರೆ, ವ್ಯಾಪಾರಿಗಳಾಗಿರ್ತಾರೆ. ಅದೇ ರೀತಿ ಕಟಕ, ವೃಶ್ಚಿಕ, ಮೀನವರು ಬ್ರಾಹ್ಮಣ ವರ್ಣದವರು, ದೇವರು, ದಿಂಡ್ರು, ಭಕ್ತಿ, ಆಚಾರ ವಿಚಾರ ಸದಾಚಾರಗಳಲ್ಲಿ ಇರ್ತಾರೆ. ಹಾಗಾಗಿ ಇದನ್ನು ವರ್ಣಕೂಟ ಅಂಥೇಳಿ ಒಂದು ವರ್ಗ ಮಾಡಿದ್ದಾರೆ ವಿವಾಹಕ್ಕೆ. ಜೊತೆಗೆ ಇನ್ನು ಯೋನಿಕೂಟ ಅಂತಂದರೆ ಪ್ರಾಣಿಗಳನ್ನು ಸೂಚಿಸಲಾಗುತ್ತೆ. ಅಲ್ಲಿ ಬೆಕ್ಕು, ಇಲಿ, ಹಸು, ಹಾವು, ಮುಂಗುಸಿ ಅಂಥೇಳಿ ಕೆಲವು ಪ್ರಾಣಿಗಳಿದೆ. ಅದರಲ್ಲಿ ವಿವಾಹವನ್ನು ನಿಶ್ಚಯ ಮಾಡುವಾಗ ವೈರ ಪ್ರಾಣಿಗಳನ್ನು ನಾವು ಹೊಂದಿಸಬಾರ್ದು ಹುಡುಗ ಹುಡುಗಿಗೆ ಅಂತ. ಉದಾಹರಣೆಗೆ ಹಾವು, ಮುಂಗುಸಿ, ಬೆಕ್ಕು, ಇಲಿ ಇದನ್ನು ಮ್ಯಾಚ್ ಮಾಡಬಾರ್ದು ಅಂತ ಇದೆ. ಒಂದೊಂದು ಸಾರಿ ಆಗ ಬೆಕ್ಕು, ಇಲಿ ಇವರು ವಿವಾಹವಾಗಿಬಿಟ್ರೆ ಯಾವಾಗಲೂ ಜಗಳಾಡ್ತಾರೆ, ಅಥವಾ ಇವರು ಅವ್ರ ಮೇಲೆ ಮುಗಿ ಬೀಳ್ತಾರೆ, ಇವರು ಅವ್ರ ಮೇಲೆ ಮುಗಿ ಬೀಳ್ತಾರೆ ಅಂತ ಅಲ್ಲ.
ಎಲ್ಲೋ ಒಂದು ಸಣ್ಣ ಸ್ವಭಾವವನ್ನು ಹೇಳುತ್ತೆ. ಉದಾಹರಣೆಗೆ ಎಲ್ಲ ಕ್ಷೇತ್ರ ವಿಭಾಗಗಳಲ್ಲೂ ಆಗ ಬಂದಿತ್ತು ಅಂದ್ಕೊಳ್ಳಿ, ಆಗ ಬಂದಿತ್ತು ಅಂತ ಅಂದ್ಕೊಳ್ಳಿ. ಆವಾಗ ಈ ಥರ ಒಂದೊಂದು ಕೂಟವನ್ನು ಬ್ಯಾಲೆನ್ಸ್ ಮಾಡಬಹುದು, ಅದಕ್ಕೊಂದು ವಿನಾಯಿತಿ ಕೊಡಬಹುದು. 90% ಎಲ್ಲವೂ ಹೊಂದಿದೆ ಇದಂದರೆ ವಿನಾಯಿತಿ ಕೊಡಬಹುದು. ಆಮೇಲೆ ಈ ಸಾಮಾನ್ಯವಾಗಿ ಯೋನಿಕೂಟವನ್ನು ಈ ಒಕ್ಕಲಿಗರ ಸಮುದಾಯದಲ್ಲಿ ಅಥವಾ ಅದಕ್ಕೆ ಆ ಸಂಬಂಧಪಟ್ಟಂಥ ಜಾತಿಗಳವರಲ್ಲಿ ಯೋನಿಕೂಟವನ್ನು ಪ್ರಮುಖವಾಗಿ ನೋಡಲಾಗ್ತದೆ. ಇನ್ನು ಬ್ರಾಹ್ಮಣೇತರರು ಮತ್ತು ಇದಕ್ಕಿಂತ ಸ್ವಲ್ಪ ಮೇಲಿನ ವರ್ಗದವರೆಲ್ಲ ಗೃಹಮೈತ್ರಕೂಟವನ್ನು ಜಾಸ್ತಿ ನೋಡ್ತಾರೆ. ಗೃಹಮೈತ್ರಕೂಟ, ಇನ್ನು ಯೋನಿಕೂಟದ ಬಗ್ಗೆ ಹೇಳಿದ್ವಿ. ವೈರ ಪ್ರಾಣಿಗಳನ್ನು ಬಿಟ್ಟು, ಈಗ ವೈರನೂ ಇಲ್ಲ ಅಥವಾ ಸ್ನೇಹನೂ ಇಲ್ಲ, ಸಮಾನಾಂತರ ಪ್ರಾಣಿಗಳ ಭಾವನೆಯನ್ನು ಕೂಡ ಹೊಂದಾಣಿಕೆ ಮಾಡ್ಬೋದು. ಉದಾಹರಣೆಗೆ ಕುದುರೆ ಹಸು, ಏನಲ್ಲಿ ವೈರನೂ ಬರಲ್ಲ ಸಮಾನಾಂತರನೂ ಬರಲ್ಲ. ಆನೆ ಹಾವು, ಸಂಪೂರ್ಣ ಸಂಬಂಧವೇ ಇಲ್ಲ. ಈ ರೀತಿ ಇದ್ದಾಗ ನಾವು ಅದನ್ನು ಮ್ಯಾಚ್ ಮಾಡಿ ಅದನ್ನು ಕೂಡ ಮೆನ್ಷನ್ ಮಾಡಿ ಒಂದಿಷ್ಟು ಟೋಟಲ್ ಪರ್ಸೆಂಟ್ ಅಂತ ಒಳಗೆ ಬಂದಾಗ ಅದನ್ನು ಕೂಡ ತಗೋಬೇಕಾಗ್ತದೆ. ಆ ನಂತರದಲ್ಲಿ ನೆಕ್ಸ್ಟ್ ನಾನು ಆವಾಗ ಹೇಳಿದೆ ಗೃಹಮೈತ್ರಕೂಟ ಅಂತ. ಗೃಹಮೈತ್ರಕೂಟ, ಲಗ್ನಮೈತ್ರಕೂಟ ಅಂತ ಎರಡು ಬರುತ್ತೆ. ಏನು ಗೃಹಮೈತ್ರಕೂಟ ಅಂತಂದರೆ, ಈ ರಾಶಿಯ ಅಧಿಪತಿ ಹುಡುಗಿಯ ರಾಶಿಯ ಅಧಿಪತಿ, ಹುಡುಗನ ರಾಶಿಯ ಅಧಿಪತಿ ಮಿತ್ರರ ಶತ್ರುನ ಅನ್ನೋದು ಗೃಹಮೈತ್ರಕೂಟ. ಉದಾಹರಣೆಗೆ ಮೇಷರಾಶಿಗಳ ಹಿಂದಿನ ಸಂಚಿಕೆಗಳಲ್ಲಿ ಅದನ್ನು ಮಾತಾಡಿದ್ದೀವಿ ಅಲ್ವಾ. ಅದೇನಂತಂದರೆ ಮೇಷರಾಶಿಯ ಅಧಿಪತಿ ಕುಜ, ಕುಜನಿಗೆ ಸಿಂಹರಾಶಿ ಮ್ಯಾಚ್ ಮಾಡಿದ್ವಿ ನಾವು ಹಿಂದೆ ಹೇಳಿದಾಗ. ಕುಜ ರವಿ ಮಿತ್ರರು, ಹುಡುಗಿಯದ್ದು ಸಿಂಹರಾಶಿಯಾಗಿ ಹುಡುಗಂದು ಕುಜ ರಾಶಿ ಆಗಿದೆ, ಮೇಷರಾಶಿ ಆಗಿದ್ದರೆ ಅದು ಗೃಹಮೈತ್ರಕೂಟ ಬಂತು. ಧನಸ್ಸು ರಾಶಿ ಮತ್ತು ಮೇಷರಾಶಿ ಆಗಿದ್ದರೆ ಗೃಹಮೈತ್ರಕೂಟ ಬಂತು. ವಿರುದ್ಧವಾದರೆ ಗೃಹಮೈತ್ರಕೂಟ ಬರಲಿಲ್ಲ ಅಂದಾಗ ಕೆಲವು ವರ್ಗಗಳಲ್ಲಿ, ಸಮುದಾಯಗಳಲ್ಲಿ ಗೃಹಮೈತ್ರಕೂಟ ಬರದೇ ಇದ್ದರೆ ಮದುವೆನೇ ಮಾಡ್ಕೊಳ್ಳಲ್ಲ. ವೆರಿ ಸ್ಟ್ರಿಕ್ಟ್. ಗೃಹಮೈತ್ರಕೂಟವನ್ನು ಬಹಳ ಮುಖ್ಯವಾಗಿ ನೋಡ್ತಾರೆ ಕೆಲವು ವರ್ಗಗಳಲ್ಲಿ, ಅದು ಮೈತ್ರಕೂಟ ಬರಲೇಬೇಕು ಅಂತೇಳಿ. ಇನ್ನು ಇತರೆ ಸ್ವಲ್ಪ ಈ ಶಾಸ್ತ್ರ ಮತ್ತು ಅಧ್ಯಯನ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡದೇ ಇರತಕ್ಕಂಥ ಕುಟುಂಬಗಳಿಗೆ ಗೃಹಮೈತ್ರಕೂಟ ಅಂದ್ರೇ ಗೊತ್ತಿರಲ್ಲ, ಅವ್ರು ಅದ್ರ ಬಗ್ಗೆ ಗಮನನೇ ಕೆಡಿಸ್ಕೊಳ್ಳಲ್ಲ, ಅದು ಬೇರೆ ವಿಚಾರ. ಆದರೆ ಮುಂದುವರಿದ ಒಂದು ಸುಸಂಸ್ಕೃತ ಸಮಾಜಗಳು ಅಥವಾ ಸುಸಂಸ್ಕೃತ ಫ್ಯಾಮಿಲಿಗಳೇನಿದ್ದಾವೆ ಅವರೆಲ್ಲ ಈ ಗೃಹಮೈತ್ರಕೂಟವನ್ನು ಬಹಳ ಮುಖ್ಯವಾಗಿ ನೋಡ್ತಾರೆ. ಇನ್ನೊಂದು ಲಗ್ನ ಮೈತ್ರಕೂಟ. ಈಗ ರಾಶಿ ಹೇಗೆ ಇದೆಯೋ ಒಬ್ಬೊಬ್ಬರಿಗೆ ಒಂದೊಂದು ಲಗ್ನ ಅಂತಿರುತ್ತೆ. ಮೇಷಲಗ್ನ, ಮಿಥುನ ಲಗ್ನ, ಕಟಕ ಲಗ್ನ, ಕುಂಭ ಲಗ್ನ. ಅಟ್ಲೀಸ್ಟ್ ನಮಗೆ ಗೃಹಮೈತ್ರಕೂಟದಲ್ಲಿ ರಾಷ್ಟ್ರಾಧಿಪತಿಗಳು ಮಿತ್ರತ್ವ ಬರದೇ ಇದ್ದರೂ ಲಗ್ನಾಧಿಪತಿಗಳ ಮಿತ್ರತ್ವ ಬಂದರೂ ಸಾಕು, ಅದನ್ನು ಕೂಡ ನಾವು ವಿವಾಹ ಮಾಡ್ಬೋದು. ಈಗ ಸಿಂಹ ಲಗ್ನಾಧಿಪತಿ, ಧನುರ್ಲಗ್ನಾಧಿಪತಿ, ರವಿ ಗುರು ಮಿತ್ರರು ಇಬ್ಬರದು ಆ ಲಗ್ನ ಇದ್ದರೆ ಹೊಂದಾಣಿಕೆ ಬರುತ್ತೆ ಅಂಥೇಳಿ ಲಗ್ನ ಮೈತ್ರಕೂಟ. ಇದರಲ್ಲಿ ಒಂದು ವಿಶೇಷ ಇದೆ, ಈ ಲಗ್ನ ಒಂದೇ ಲಗ್ನ ಬಂದುಬಿಟ್ರೆ ಹುಡುಗ ಹುಡುಗಿದು ಅಲ್ಲಿ ಬಂದು ಬಹಳ ಒಂದು ವಿಶೇಷ ಇದೆ. ಇವರು ಹೋದ ಜನ್ಮದಲ್ಲಿ ಕೂಡ ಒಂದೇ ಮನೆಯಲ್ಲಿ ಅಥವಾ ಒಂದೇ ಕುಟುಂಬದಲ್ಲಿ ಜನಿಸಿದ್ರು ಅನ್ನೋದು ಸೂಚಿತ. ಅಂಥ ಏನಾದ್ರು ಸಂಬಂಧ ಬಂದರೆ ನಾವು ವಿವಾಹ ಕೂಡಾವಳಿ ಮಾಡುವಾಗ ಬೇರೆ ಎಲ್ಲದನ್ನೂ ಬೇಕಾದ್ರೆ ಸ್ವಲ್ಪ ಎಷ್ಟು ಕಡಿಮೆ ಇದ್ರೂ ಪರವಾಗಿಲ್ಲ ಮದುವೆ ಮಾಡಿ ಅಂತ ಹೇಳ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ತುಲಾ ಲಗ್ನ ಹುಡುಗಿದು, ಹುಡುಗಂದು ತುಲಾ ಲಗ್ನ, ಬಹಳ ಹೊಂದಾಣಿಕೆ ಬರುತ್ತೆ. ಅವರು ಹೋದ ಜನ್ಮದಿಂದನೂ ಕೂಡ ಅವ್ರ ಭಾವನೆಗಳು ಮಿಳಿತವಾಗಿ ಜೊತೆಲೆ ಬಂದಿದ್ದಾವೆ ಅಂತಲೇ ಅರ್ಥ. ಈ ಜನ್ಮದಲ್ಲಿ ಭಗವಂತನೇ ಸೇರಿಸ್ತಾ ಇದ್ದಾನೆ ಅಂತಲೇ ಅರ್ಥ. ಏಕರಾಶಿ ಏಕಲಗ್ನ ಬಂದರೆ ಹುಡುಗಿಯದ್ದು ಮಕರ ರಾಶಿ, ಹುಡುಗಂದು ಮಕರ ರಾಶಿ, ಇದು ಬಹಳ ಒಳ್ಳೆಯದು. ಈ ಥರ ಬಂದರೆ ಆ ಥರದ್ದು ಬರುತ್ತೆ. ಹಾಂ, ಖಂಡಿತ ಬರುತ್ತೆ. ಇದು ಸುಮಾರು ಜನ ಪ್ರಶ್ನೆ ಮಾಡ್ತಾರೆ, ಒಂದೇ ರಾಶಿಯವ್ರನ್ನ ಮದುವೆ ಮಾಡ್ಕೋಬೋದಾ ಅಂತ. ತುಂಬ ಒಳ್ಳೆಯದು ಒಂದೇ ರಾಶಿಯವ್ರು ಮದುವೆ ಮಾಡಿಕೊಂಡ್ರೆ. ಅದನ್ನು ನಾವು ಹಿಂದೆ ಕೂಡ ಹೇಳಿದ್ವಿ, ನಕ್ಷತ್ರ ಮಾತ್ರ ಬೇರೆ ಆಗಿದ್ರೆ ಸಾಕು, ಅಥವಾ ನಕ್ಷತ್ರನೂ ಸೇಮ್ ಇದ್ದರೆ ಪಾದ ಬೇರೆ ಆದರೂ ಸಾಕು ಅಂತ ಹೇಳಿದ್ದೀವಿ. ಅದರಲ್ಲಿ ಏಕರಾಶಿಗಳು ಏಕಲಗ್ನಗಳು ಬಹಳ ಶ್ರೇಷ್ಠ. ಒಂದೇ ಲಗ್ನದವರು ಒಂದೇ ರಾಶಿಯವರು ಮದುವೆ ಮಾಡ್ಕೋಬೋದು. ಇದನ್ನು ನಾವು ಗೃಹಮೈತ್ರ ಅಥವಾ ಜೊತೆಗೆ ಲಗ್ನ ಮೈತ್ರ ಅಂತ ಹೇಳ್ತೀವಿ. ನಂತರದಲ್ಲಿ ಬಹಳ ಮುಖ್ಯವಾಗಿ ತಲಾಂತರದಿಂದ ಬಂದಿರತಕ್ಕಂಥ ಇನ್ನೊಂದು ವರ್ಗ ಅಂದರೆ ನಾಡಿಕೂಟ. ಬಹಳ ಮುಖ್ಯವಾಗಿ ನೋಡ್ತಾರೆ ನಾಡಿಕೂಟ. ಏಕೆಂದರೆ ನಾಡಿಕೂಟ ದಂಪತಿಯರ ಸಂತಾನ ವಿಷಯಕ್ಕೆ ಸಂಬಂಧಿಸಿರ್ತದೆ ನಾಡಿಕೂಟ. ಹಾಗಾಗಿ ಅದನ್ನು ಬಹಳ ನೋಡ್ತಾರೆ. ಯಾವ್ದು ಬರುತ್ತೆ? ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ ಅಂತ ಬರುತ್ತೆ. ಇದು ಗೊತ್ತಿಲ್ಲ ಕೆಲವರಿಗೆ, ಏನು ನಾಡಿ ಅಂತಂದರೆ. ನಾಡಿ ಅಂದರೆ ಇನ್ನೇ ಇಲ್ಲ, ವಾತ ಪಿತ್ತ ಕಫ. ನಾಡಿ ವಾತ ಪಿತ್ತ ಕಫ, ಉಷ್ಣ ಶೀತ ವಾಯು. ಇದು ಆದಿನಾಡಿ ವಾತ
ಮಧ್ಯನಾಡಿ ಪಿತ್ತ, ಅಂತ್ಯನಾಡಿ ಕಫ ಅಂತ ಬರುತ್ತೆ. ಈ ಸಾಮಾನ್ಯವಾಗಿ ಏಕನಾಡಿ ಮದುವೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಕಾರಣ ಅಂತಂದರೆ ಆದಿನಾಡಿ ಮದುವೆ ಆದರೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ವಾತ ಸಮಸ್ಯೆಗಳು ಅಥವಾ ವಾತಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಬರುತ್ತೆ. ಇಬ್ಬರಲ್ಲೂ ಕೂಡ ಅಸಿಡಿಟಿ ಅಥವಾ ಇನ್ಯಾವುದೋ ಕಫ ಇದ್ದಾಗ, ಸಂತಾನ ವಿಚಾರಗಳು ಬಂದಾಗ ಅದು ಆರೋಗ್ಯವಾಗಿರಬೇಕಲ್ಲ. ಒಂದು ನಾಳಗಳು, ಆ ನಾಡಿಗಳು ಸಂತಾನ ನಿಧಾನ ಆಗಬಹುದು ಅಥವಾ ಆಗದೇ ಇರಬಹುದು. ಈ ಥರದ್ದೆಲ್ಲ ವಿಚಾರಗಳು ಬರೋದರಿಂದ ಸಾಮಾನ್ಯವಾಗಿ ನಾವು ನಾಡಿ ಕೂಟ ಏನಾದರೂ ಏಕನಾಡಿ ಬಂದು ಎಲ್ಲ ಕೂಡಿ ಬಂದು ಏಕನಾಡಿ ಬಂದರೆ ಅದಕ್ಕೆ ಶಾಂತಿ ಪೂಜೆಗಳನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭಗಳು ಬರ್ತವೆ. ಅದನ್ನು ಕೂಡ ನಾಡಿ ಅನ್ನೋದು ಏನಕ್ಕೆ, ಯಾವುದು ನಾಡಿ ಅಂದರೆ ಏನು ಅನ್ನೋದನ್ನ ನಿಮಗೆ ತಿಳಿಸುವ ಒಂದು ಪ್ರಯತ್ನ ನಮ್ಮದು.